ನಮಸ್ಕಾರ. ನಿಮ್ಮ ಮಣ್ಣು ತನ್ನ ಸಹಜ ಶಕ್ತಿಯನ್ನ ಕಳ್ಕೊಂಡಿದ್ಯಾ? ಹಾಗಾದ್ರೆ ರೀಸ್ಟೋರ್ ಅನ್ನೋ ಈ ಕ್ರಾಂತಿಕಾರಕ ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಕೆ ಇದು ಸರಿಯಾದ ಸಮಯ. ಇದು ನಿಮ್ಮ ಭೂಮಿಯ ಶಕ್ತಿಯನ್ನ ಮತ್ತೆ ಹೇಗೆ ವಾಪಸ್ ತರಬಹುದು ಅಂತ ಈ ವಿವರಣೆಯಲ್ಲಿ ನೋಡೋಣ ಬನ್ನಿ. ಎಷ್ಟೇ ಕಷ್ಟಪಟ್ಟು ಆರೈಕೆ ಮಾಡಿದ್ರೂ ಬೆಳೆಗಳು ಯಾಕೋ ಸಪ್ಪೆ ಅನಿಸ್ತಿದ್ಯಾ? ಬಹುಶಃ ಸಮಸ್ಯೆ ನಿಮ್ಮ ಆರೈಕೆಯಲ್ಲ, ಬದಲಾಗಿ ಮಣ್ಣಲ್ಲೇ ಇರಬಹುದು. ಹೌದು, ಕೆಲವು ಸಾರಿ ನಮ್ಮ ಮಣ್ಣೇ ನಮಗೆ ಅತಿದೊಡ್ಡ ಶತ್ರುವಾಗಿ ಕೆಲಸ ಮಾಡ್ತಾ ಇರಬಹುದು. ಅದು ಹೇಗೆ ಅಂತ ನೋಡೋಣ. ಆ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಸಾಯಿಲ್ ಗಾರ್ಡ್ ರೀಸ್ಟೋರ್. ಇದು ಕೇವಲ ಒಂದು ಪ್ರಾಡಕ್ಟ್ ಅಷ್ಟೇ ಅಲ್ಲ, ಮಣ್ಣು ಕಳೆದುಕೊಂಡಿರೋ ಜೀವಂತಿಕೆ ಮತ್ತು ಅದರ ನೈಸರ್ಗಿಕ ಉತ್ಪಾದನಾ ಶಕ್ತಿಯನ್ನ ಮತ್ತೆ ವಾಪಸ್ ತರೋಕೆ ಅಂತಾನೆ ರೂಪಿಸಿರೋ ಒಂದು ಅದ್ಭುತ ಪರಿಹಾರ. ಹಾಗಾದ್ರೆ ಮಣ್ಣಿನ ಆಳದಲ್ಲಿ ಅಡ್ಕೊಂಡು ನಮ್ಮ ಕಣ್ಣಿಗೆ ಕಾಣದೇ ಇರೋ ಆ ಶತ್ರುಗಳು ಯಾವುವು ಗೊತ್ತಾ? ಇವು ನಮಗೆ ಕಾಣಿಸ್ದೇ ಇದ್ರೂ ಬೆಳೆಗಳ ಬೆಳವಣಿಗೆಯನ್ನ ಪೂರ್ತಿಯಾಗಿ ನಿಲ್ಲಿಸ್ಬಿಡೋ ಶಕ್ತಿಯುಗಳಿಗಿದೆ. ಬನ್ನಿ, ಅವುಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಮಣ್ಣಿನ pH ಜಾಸ್ತಿ ಆದ್ರೆ, ಅಂದ್ರೆ ಮಣ್ಣು ಕ್ಷಾರೀಯವಾದ್ರೆ, ಅದು ಪೋಷಕಾಂಶಗಳನ್ನ ಬಿಗಿಯಾಗಿ ಹಿಡಿದಿಟ್ಕೊಂಡ್ಬಿಡುತ್ತೆ. ಇದು ಹೇಗಪ್ಪ ಅಂದ್ರೆ, ಒಂದು ಲಾಕರ್ ತುಂಬಾ ಊಟ ಇರುತ್ತೆ, ಆದ್ರೆ ಅದರ ಕೀನೇ ಕಳ್ದೋಗಿರುತ್ತೆ. ಪಾಪ ಸಸ್ಯದ ಬೇರುಗಳಿಗೆ ಆಹಾರ ಸಿಗದೆ ಪರದಾಡ್ಬೇಕಾಡುತ್ತೆ. ಜೊತೆಗೆ ಮಣ್ಣು ಗಟ್ಟಿಯಾಗಿ ಬೇರುಗಳು ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ. ಹಾಗಾದ್ರೆ ಆ ಕಳೆದು ಹೋದ ಲಾಕರ್ನ ಕೀಳಿ ಯಾವುದು? ಅದೇ ಸಾಯಿಲ್ ಗಾರ್ಡ್ ರೀಸ್ಟೋರ್. ಇದನ್ನ ತಯಾರಿಸಿರೋದೇ ಇಂಥ ಕ್ಷಾರೀಯ ಮಣ್ಣಿನ ಸಮಸ್ಯೆಗಳನ್ನ ಸರಿಪಡಿಸೋಕೆ ಅಂಟ. ಇದು ನೇರವಾಗಿ ಆ ಸಮಸ್ಯೆಗಳ ಮೇಲೆಯೇ ಕೆಲಸ ಮಾಡುತ್ತೆ. ಸರಳವಾಗಿ ಹೇಳಬೇಕು ಅಂದ್ರೆ, ರೆಸ್ಟೋರ್ ಅನ್ನೋದು ಒಂದು ದ್ರವರೂಪದ ಮಣ್ಣಿನ ಸುಧಾರಕ. ಇದರ ಕೆಲಸ ತುಂಬಾ ಸಿಂಪಲ್. ಕ್ಷಾರೀಯ ಮಣ್ಣನ್ನ ಸರಿಮಾಡೋದು, pH ಮಟ್ಟವನ್ನ ಬ್ಯಾಲೆನ್ಸ್ಗೆ ತರೋದು ಮತ್ತು ಮಣ್ಣಿನ ರಚನೆಯನ್ನ ಸುಧಾರಿಸಿ ಅದಕ್ಕೆ ಮತ್ತೆ ಜೀವ ತುಂಬುವುದು. ಓಕೆ, ಹಾಗಾದ್ರೆ ಈ ರೆಸ್ಟೋರ್ ಮಣ್ಣಿನೊಳಗೆ ಹೋಗಿ ಅಂಥದ್ದೇನೋ ಮ್ಯಾಜಿಕ್ ಮಾಡುತ್ತೆ. ಅದು ಹೇಗೆ ಕೆಲಸ ಮಾಡಿ ಮಣ್ಣಿಗೆ ಮತ್ತೆ ಚೈತನ್ಯ ಕೊಡುತ್ತೆ ಅನ್ನೋ ಸೀಕ್ರೆಟ್ ಏನು ಅಂತ ಈಗ ನೋಡೋಣ ಬನ್ನಿ. ನೋಡಿ, ಇದರ ಕೆಲಸ 4 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇದಾಗಿ ಇದು pH ಅನ್ನ ಬ್ಯಾಲೆನ್ಸ್ ಮಾಡಿ ಮಣ್ಣಿನ ಆರೋಗ್ಯಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕುತ್ತೆ. ಎರಡನೇದಾಗಿ ಬೆಳೆಗೆ ಹಾನಿ ಮಾಡುವ ರಾಸಾಯನಿಕಗಳನ್ನ ನಿಷ್ಕ್ರಿಯಗೊಳಿಸುತ್ತೆ. ಮೂರನೇದಾಗಿ ಮಣ್ಣಲ್ಲಿ ಲಾಕ್ ಆಗಿದ್ದ ಪೋಷಕಾಂಶಗಳನ್ನ ಬಿಡುಗಡೆ ಮಾಡಿ ಸಸ್ಯಗಳಿಗೆ ಒಂದು ರೀತಿ ಭರ್ಜರಿ ಊಟನೇ ಕೊಡುತ್ತೆ. ಕೊನೆಯದಾಗಿ ಮಣ್ಣನ್ನ ಮೃದು ಮಾಡಿ ಬೇರುಗಳು ಆರಾಮವಾಗಿ ಉಸಿರಾಡೋಕೆ ಮತ್ತು ನೀರು ಕುಡಿಯೋಕೆ ಜಾಗ ಮಾಡಿಕೊಡುತ್ತೆ. ಇಷ್ಟೆಲ್ಲ ಕೆಲಸ ಮಣ್ಣಿನ ಕೆಳಗೆ ಆದ್ಮೇಲೆ ನಮ್ಗೆ ಕಣ್ಣಿಗೆ ಕಾಣೋ ಹಾಗೆ ಭೂಮಿ ಮೇಲೆ ಏನ್ ಫಲಿತಾಂಶ ಸಿಗುತ್ತೆ? ಮಣ್ಣಿನೊಳಗಿನ ಈ ಬದಲಾವಣೆಗಳು ಹೇಗೆ ಅದ್ಭುತ ಫಲಿತಾಂಶಗಳಾಗಿ ಬದಲಾಗುತ್ತವೆ ಅಂತ ನೋಡೋಣ. ನೋಡಿ, ಇದೊಂದು ಸರಳ ಲೆಕ್ಕಾಚಾರ. ಮಣ್ಣು ಆರೋಗ್ಯವಾಗಿದ್ರೆ ಬೆಳೆ ತಾನಾಗಿಯೇ ಸಮೃದ್ಧವಾಗಿ ಬರುತ್ತೆ. ಮಣ್ಣಿನ pH ಬ್ಯಾಲೆನ್ಸ್ ಆದ್ರೆ ಸಸ್ಯಗಳು ಪೋಷಕಾಂಶಗಳನ್ನ ಚೆನ್ನಾಗಿ ಹೀರ್ಕೊಳ್ತವೆ. ಮಣ್ಣು ಮೃದುವಾದ್ರೆ ಬೇರುಗಳು ಬಲವಾಗಿ ಬೆಳಿತವೆ. ಆರೋಗ್ಯಕರ ಮಣ್ಣು, ಸಮೃದ್ಧ ಇಳುವರಿ, ಇದೇ ಇದರ ಅಂತಿಮ ಫಲಿತಾಂಶ. ಇಂತಹ ಅದ್ಭುತ ಫಲಿತಾಂಶಗಳನ್ನ ಪಡಿಬೇಕು ಅಂದ್ರೆ ಇದನ್ನ ಸರಿಯಾದ ರೀತಿಯಲ್ಲಿ ಬಳಸೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಇದನ್ನ ಬಳಸೋ ಸರಳ ವಿಧಾನಗಳೇನು ಅಂತ ಈಗ ತಿಳ್ಕೊಳ್ಳೋಣ. ಇದನ್ನ ಬಳಸೋಕೆ 2 ಸುಲಭ ದಾರಿಗಳಿವೆ. ಒಂದು, ಹನಿ ನೀರಾವರಿ ಮೂಲಕ ಕೊಟ್ರೆ ಇದು ಹೊಲದ ಮೂಲೆ ಮೂಲೆಗೂ ಸಮನಾಗಿ ತಲುಪುತ್ತೆ. ಇಲ್ಲಾಂದ್ರೆ ಮರಳೋ ಅಥವಾ ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಮಣ್ಣಿಗೆ ಸೇರಿಸ್ಬೋದು. ನೆನ್ಪಿಡಿ, ಯಾವುದೇ ವಿಧಾನದಲ್ಲಿ ಬಳಸಿದ್ರೂ ಹೊಲಕ್ಕೆಲ್ಲ ಸಮನಾಗಿ ಹಂಚಿ ಹೋಗೋದು ತುಂಬಾನೇ ಮುಖ್ಯ. ಭತ್ತ ಬೆಳೆಯೋರು ಇದನ್ನ ಖಾಸಾಗಿ ಗಮನದಲ್ಲಿ ಇಟ್ಕೋಬೇಕು. ನಾಟಿ ಮಾಡಿದ ಮೊದಲ 20 ದಿನಗಳ ಒಳಗೆ ಇದನ್ನ ಬಳಸಿದ್ರೆ ಅತ್ಯುತ್ತಮ ಫಲಿತಾಂಶ ಸಿಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗದ್ದೆಯಲ್ಲಿ ನೀರು ನಿಂತಿರುವಾಗ ಇದನ್ನ ಬಳಸಲೇಬೇಡಿ. ಮಣ್ಣು ಒಣಗಿದ್ದಾಗ ಅಥವಾ ಸ್ವಲ್ಪ ತೇವ ಇದ್ದಾಗ ಮಾತ್ರ ಹಾಕಿ. ಆಗಷ್ಟೇ ರೀಸ್ಟೋರ್ ನೇರವಾಗಿ ಮಣ್ಣಿನ ಮೇಲೆ ತನ್ನ ಕೆಲಸ ಶುರು ಮಾಡುತ್ತೆ. ರೆಸ್ಟೋರ್ನ ಅಸ್ಲಿ ಪವರ್ ಏನ್ ಗೊತ್ತಾ? ಇದು ಕೇವಲ ಒಂದೇ ಒಂದು ಸಮಸ್ಯೆಗೆ ಪರಿಹಾರ ಕೊಡೋದಿಲ್ಲ. ಬದಲಿಗೆ ಮಣ್ಣಿನ ರಾಸಾಯನಿಕ ಮತ್ತು ಭೌತಿಕ ಅಂದ್ರೆ ಕೆಮಿಕಲ್ ಮತ್ತು ಫಿಸಿಕಲ್ ಈ 2 ಸಮಸ್ಯೆಗಳನ್ನ ಒಟ್ಟಿಗೆ ಸರಿಪಡಿಸೋ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಇದು. ನೋಡಿ, ಈ ಒಂದೇ ಒಂದು ವಾಕ್ಯದಲ್ಲಿ ಇದರ ಸಂಪೂರ್ಣ ಶಕ್ತಿ ಅಡಗಿದೆ. ಇದು ಮಣ್ಣಿನ ರಾಸಾಯನಿಕ ಮತ್ತು ಭೌತಿಕ 2 ಸಮಸ್ಯೆಗಳನ್ನ ಒಂದೇ ಸಮಯದಲ್ಲಿ ಸರಿಪಡಿಸುತ್ತೆ. ಅಂದ್ರೆ ಮಣ್ಣಿನ ಆರೋಗ್ಯವನ್ನ ಒಳಗಿನಿಂದ ಮತ್ತು ಹೊರಗಿನಿಂದ 2 ಕಡೆಯಿಂದ ಸುಧಾರಿಸುತ್ತೆ. ಇದೇ ಕಾರಣಕ್ಕೆ ರೀಸ್ಟೋರ್ ಒಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇದು ಹೊಸದಾಗಿ ಪೋಷಕಾಂಶಗಳನ್ನ ಕೊಡೋದಿಲ್ಲ, ಬದಲಿಗೆ ಮಣ್ಣಲ್ಲಿ ಈಗಾಗಲೇ ಅಡಗಿರೋ ಸಂಪತ್ತನ್ನೇ ಸಸ್ಯಗಳಿಗೆ ಸಿಗೋ ಹಾಗೆ ಮಾಡುತ್ತೆ. ಇದರಿಂದ ನೀವು ಬೇರೆ ಗೊಬ್ಬರಗಳಿಗೆ ಮಾಡೋ ಖರ್ಚು ಕೂಡ ಉಳಿಯುತ್ತೆ ಮತ್ತು ಮಣ್ಣಿನ ಆರೋಗ್ಯ ದೀರ್ಘಕಾಲದವರೆಗೆ ಚೆನ್ನಾಗಿರುತ್ತೆ. ಅಂದ್ರೆ ಇದರ ಮುಖ್ಯ ಕೆಲಸ ಎರಡೇ:
ಪೋಷಕಾಂಶಗಳನ್ನು ಸಸ್ಯಗಳಿಗೆ ತಲುಪಿಸೋದು ಮತ್ತು ಮಣ್ಣಿನ ಪಿಎಚ್ ಅನ್ನು ನಿಯಂತ್ರಣದಲ್ಲಿ ಇಡೋದು. ಈ 2 ಗಟ್ಟಿ ಅಡಿಪಾಯಿಗಳ ಮೇಲೆ ಆರೋಗ್ಯಕರ ಮತ್ತು ಸಮೃದ್ಧ ಕೃಷಿಯ ಭವಿಷ್ಯವನ್ನ ಕಟ್ಟಬಹುದು. ಹಾಗಾಗಿ ಇದನ್ನ ನೆನಪಿಡಿ, ನಿಮ್ಮ ಮಣ್ಣನ್ನು ಪುನಃಸ್ಥಾಪಿಸಿ. ಆಗ ನಿಮ್ಮ ಇಳುವರಿ ತಾನಾಗಿಯೇ ಪುನಃಸ್ಥಾಪನೆಯಾಗುತ್ತೆ. ಆರೋಗ್ಯಕರ ಮಣ್ಣು, ಸಮೃದ್ಧ ಬೆಳೆ. ಇದು ಕೇವಲ ಒಂದು ಉತ್ಪನ್ನದ ಮಾತಲ್ಲ, ಇದು ಸುಸ್ಥಿರ ಕೃಷಿಯ ಭವಿಷ್ಯದ ದಾರಿ.